ನಾನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ UPA ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತಕ್ಕ? 450. ಈಗ ಗ್ಯಾಸ್ ಬೆಲೆ ಎಷ್ಟಿದೆ? 900,000 ದಾಟಿದೆ. ಈಗ ಸಂಬಳ ಜಾಸ್ತಿ ಆಗಿದೆಯಾ? ಇಲ್ಲ. ಬೆಲೆ ಏರಿಕೆ ಪ್ರತಿಯೊಂದು ವಸ್ತು ಜಾಸ್ತಿ ಆಗಿದೆ. ಈಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ನಮ್ಮ UPA ಸರ್ಕಾರ ಇದ್ದಾಗ? 60 ರೂಪಾಯ, 65 ರೂಪಾಯಿ. ಈಗ ಎಷ್ಟಿದೆ? 100 ರೂಪಾಯಿ ದಾಟಿದೆ. ಡೀಸೆಲ್ ಬೆಲೆ ಎಷ್ಟಿತ್ತು? ಈಗ ಎಷ್ಟಿದೆ? 93 ರೂಪಾಯಿ. ಈಗ ನಮ್ಮ ಪಕ್ಕದ ದೇಶದಲ್ಲಿ ಭೂಟಾನಲ್ಲಿ ನಮ್ಮ ಭಾರತ, ನಮ್ಮ ಇಂಡಿಯಾ ಇಂದ ಖರೀದಿ ಮಾಡ್ತಿದ್ದಾರೆ ಪೆಟ್ರೋಲು ಡೀಸೆಲ್ಲು. ಅವರು ಎಷ್ಟಕ್ಕೆ ಮಾಡ್ತಿರ್ಬೋದು ಗೊತ್ತಾ ನಿಮಗೆ? 65 ರೂಪಾಯಿ, 70 ರೂಪಾಯಿ. ಪಕ್ಕದಲ್ಲಿ ನಮ್ಮ ದೇಶದಲ್ಲಿ ಅವರು 40 ರೂಪಾಯಿ ಜಾಸ್ತಿ ಹಾಕಿ ನಾವು ಮಾರ್ತಿದ್ದಾರೆ. ಇದು ಯಾರು ಹಾಕ್ತಿರೋದು ಟ್ಯಾಕ್ಸು? ಕೇಂದ್ರ ಸರ್ಕಾರ. ದಿನಬಳಕೆ ವಸ್ತುಗಳು ಪ್ರತಿಯೊಂದು ಎಷ್ಟಾಗಿದೆ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಈಗ ನಾವು 11 ವರ್ಷ ಆಯಿತು ಕೇಂದ್ರದಲ್ಲಿ BJP ಮತ್ತೆ ಈಗ NDA ಸರ್ಕಾರ ಬಂದು. ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರು, ಆದರೆ ಯಾರಿಗೂ ಅಚ್ಚೇ ದಿನ ಬಂದಿಲ್ಲ. ಬಡವರಿಗೂ ಬಂದಿಲ್ಲ, ಮಹಿಳೆಯರಿಗೂ ಬಂದಿಲ್ಲ, ರೈತರಿಗೂ ಬಂದಿಲ್ಲ, ಮಧ್ಯಮ ವರ್ಗದವ್ರಿಗೂ ಬಂದಿಲ್ಲ, ಕಾರ್ಮಿಕರಿಗೂ ಬಂದಿಲ್ಲ. ಈಗ ನಮಗೆ ಇಡೀ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಜನರಿಗೆ ಆಕ್ರೋಶ ಬಂದಿದೆ.